दिगंबराय विद्महे अत्रिपुत्राय धीमहि धन्यो दत्त प्रचोदयात्. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಈ ವಿಡಿಯೋ, ಎಲ್ಲರೂ ಇದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ತುಂಬ ಕೊನೆವರೆಗೂ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಗೊತ್ತಿರೋ ಹಾಗೇ ನಾವು ಈ ಒಂದು ದತ್ತಾತ್ರೇಯ ವಿಗ್ರಹ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹ ಪಾದುಕೆ ಇವುಗಳಿಗೆ ಒಂದು ದೊಡ್ಡ ಹಾಲ್ ಕಟ್ಟಿಸುವಂಥ ಒಂದು ಪ್ಲ್ಯಾನಿಂಗು ನಡೀತಾ ಇತ್ತು. ಸೊ ಮಹಾರಾಜರ ಕೃಪಾಶೀರ್ವಾದದಿಂದ ತುಂಬಾ ತಡವಾಗಿದೆ. ತಡವಾದರೂ ಈಗ ಪುನಃ ಜಾಗ ಮತ್ತೆ ಸ್ವಲ್ಪ ವೃದ್ಧಿ ಆಗಿದೆ. ಅಂದರೆ ಜಾಗದ ಸೈಜು ಈಗ ಓನರ್ ದೊಡ್ಡದಾಗಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ತುಂಬಾ ಖುಷಿ ವಿಚಾರ. ಮಹಾರಾಜರು ಏನೇ ಮಾಡಿದ್ರು ಕೂಡ ಅದಕ್ಕೆ ಒಂದು ಕಾರಣ ಇರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸೊ ನಿನ್ನೆ ಅದನ್ನು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಈಗ ಎಲ್ಲರೂ ಯಾರ್ಯಾರು ಭಕ್ತಾದಿಗಳಿದ್ದಾರೋ ಎಲ್ಲರೂ ಕೂಡ ಸುಮಾರು ಸೇರಿರುವಂಥ ದುಡ್ಡು 87,000 ರೂಪಾಯಿ ಇಲ್ಲಿವರೆಗೂ ಸೇರಿದೆ. ಸೊ ತುಂಬಾ ಖುಷಿ ವಿಚಾರ. ಸುಮಾರು 4,25,000 ರೂಪಾಯಿ ಇದಕ್ಕೆ ಬೇಕಾಗುವಂಥ ಅಂದಾಜು ಖರ್ಚಿದು. ಸೊ ಇನ್ನೂ ಸುಮಾರು ಒಂದು 3,25,000 3.5 ಲಕ್ಷದವರೆಗೂ ದುಡ್ಡು ಬೇಕಾಗುತ್ತೆ ನಮಗೆ. ಸೊ ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ಮೆಂಟ್ ಏನು ಅಂತಂದರೆ, 8,500 ಜನ ವ್ಯೂವರ್ಸ್ ಇದ್ದಾರೆ. ಸೊ ಒಬ್ಬೊಬ್ಬರು 500 ರೂಪಾಯಿ ಒಂದು ದತ್ತಾತ್ರೇಯ ಮಹಾರಾಜರ ಸ್ವಾಮಿ ಸಮರ್ಥರ ಒಂದು ಹಾಲಿಗೆ ಕೊಟ್ಟಿದ್ದೇ ಆದರೆ ಈ ಒಂದು ಸಮಸ್ಯೆ ಕ್ಲಿಯರ್ ಆಗೋಗುತ್ತೆ. ಇದರಲ್ಲಿ ಯಾವುದೇ ತರಹದ ಒತ್ತಾಯ ಇಲ್ಲ. ಆದರೆ ಒಂದು ಹಂಬಲ್ ರಿಕ್ವೆಸ್ಟ್ಮೆಂಟು, ಇನ್ನು 1 ತಿಂಗಳ ಒಳಗಡೆ ಈ ದುಡ್ಡನ್ನು ನಾವು ಓನರ್ಗೆ ಸಲ್ಲಿಸಬೇಕು. ನಿಮ್ಗೆಲ್ರಿಗೂ ಒಂದು ಕಳಕಳಿಯ ವಿನಂತಿ ಏನಂದರೆ, ಎಷ್ಟಾಗುತ್ತೋ ಅಷ್ಟು ಇಷ್ಟು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ದಯಮಾಡಿ ಸ್ವಾಮಿ ಸಮರ್ಥರು ಮತ್ತು ದತ್ತಾತ್ರೇಯ ಮಹಾರಾಜರ ಒಂದು ಪ್ರಾರ್ಥನಾ ಹಾಲ್ಗೆ ನಾನು ಕೈ ಹಾಕಿದ್ದೀನಿ. ಆ ಒಂದು ಮಹಾರಾಜರ ಕೃಪಾಶೀರ್ವಾದದಿಂದ. ಮತ್ತು ದೇಣಿಗೆ ಕೊಡುವವರಲ್ಲಿ ಒಂದು ರಿಕ್ವೆಸ್ಟ್ಮೆಂಟ್ ಏನು ಅಂತಂದರೆ, ನೀವು 10 ರೂಪಾಯಿನೇ ಕೊಡಲಿ, 10,000ನೇ ಕೊಡಲಿ, 1 ರೂಪಾಯಿನೇ ಕೊಡಲಿ, ನೀವೇನು ಮಾಡಬೇಕು ಅಂತಂದರೆ, ಆ ಒಂದು ಫಲ, ಆ ಒಂದು ಮಹಾರಾಜರ ಆಶೀರ್ವಾದ ನಿಮಗೆ ಮುಟ್ಟಬೇಕು. ಕೊಡೋರು ಇದನ್ನು ಏನು ಮಾಡಬೇಕು ಅಂದರೆ, ನೀವು ಯಾವತ್ತೇ ಹಾಕಿ 1 ರೂಪಾಯಿ ಕೂಡ ನೀವು ಈ ದೇವಸ್ಥಾನಕ್ಕೆ ಮುಟ್ಟಿಸ್ಬೇಕು ಅನ್ನೋಂಗಿದ್ರೆ, ಸ್ವಾಮಿ ಸಮರ್ಥರ ಮುಂದೆ ಆ ಒಂದು ನೀವು ದೇಣಿಗೆಯಾಗಿ ಕೊಡಬೇಕಾಗಿರತಕ್ಕಂತಹ ಆ ದುಡ್ಡನ್ನು ಇಟ್ಟು, ಮಹಾರಾಜರೇ, ನಾನು ಈ ಒಂದು ದೇಣಿಗೆನ ನಾನು ನಿಮಗೆ ದೇವಸ್ಥಾನ ಕಟ್ಸೋಕ್ಕೆ ನಾನು ಕೊಡ್ತಾಯಿದ್ದೀನಿ. ನನಗೆ ಈ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ದಯಮಾಡಿ ನನಗೆ ಮೇಲೆ ತೊಗೊಂಡು ಬನ್ನಿ. ನನ್ನ ವಂಶಕ್ಕೆ ತಾಗಿರ್ತಕ್ಕಂಥ ಎಂತಹ ಸಮಸ್ಯೆ ಇದ್ದರೂ ಕೂಡ ಅದನ್ನು ನೀಗಿಸಿಕೊಡಿ ಅಂತ ತುಪ್ಪದ ದೀಪ ಹಚ್ಚಿ ಬೇಡಿಕೊಂಡು ಆ ದುಡ್ಡನ್ನು ಬೇರೆದವ್ರಿಗೆ ಕೊಟ್ಟು, ಅಂದರೆ ಯಾರು ಗೂಗಲ್ ಪೇಯಲ್ಲಿರ್ತಾರೋ, ಯಾರು ಫೋನ್ಪೇಯಲ್ಲಿರ್ತಾರೋ ಅವರಿಗೆ ಅದನ್ನು ಕೊಟ್ಟು, ಆ ದುಡ್ಡು ನಮಗೆ ಈ ದೇವಸ್ಥಾನಕ್ಕೆ ಸಲ್ಲಿಕೆ ಆದಲ್ಲಿ ನಿಮಗೆ ಪಾಸಿಟಿವ್ ವ್ಯೂಸ್ ಒಂದು ಕಡೆ, ಆ ಒಂದು ಕೃಪಾಶೀರ್ವಾದ, ಸಂಪೂರ್ಣ ಕೃಪಾ ಕಟಾಕ್ಷ ಮಹಾರಾಜರದು ನಿಮಗೆ ಸಿಗುತ್ತೆ. ನೀವೇ ಡೈರೆಕ್ಟಾಗಿ ನಿಮ್ಮ ಗೂಗಲ್ ಪೇಯಿಂದ ಅಥವಾ ನಿಮ್ಮ ಫೋನ್ಪೇಯಿಂದ ದುಡ್ಡನ್ನು ಹಾಕಬೇಡಿ. ಯಾಕಂದರೆ ಆ ಒಂದು ನಿಮ್ಮ ಒಂದು ಪುಣ್ಯ, ನೀವು ಮಾಡಿರ್ತಕ್ಕಂಥ ಒಂದು ಪಾಪ ಕರ್ಮಗಳು ತೊಳೆದು ಹೋಗಬೇಕು. ಅದು 10 ರೂಪಾಯಿ ಕೊಡ್ತಿರೋ, 10,000 ಕೊಡ್ತಿರೋ, ಎಷ್ಟು ಕೊಡ್ತಿರೋ ಅದು ನಿಮಗೆ ಸಂಬಂಧಪಟ್ಟಿರೋದು. ಆದರೆ ಕೊಡೋಕ್ಕಿಂತ ಮುಂಚಿತವಾಗಿ ಮಹಾರಾಜರ ಮುಂದೆ ಆ ದುಡ್ಡನ್ನು ಇಟ್ಟು, ಮಹಾರಾಜರೇ, ನನ್ನ ಒಂದು ಕಿರು ಕಾಣಿಕೆ, ಒಂದು ಸೇವೆಯನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಇದರಿಂದ ನಾನು ಮನೆ ಕಟ್ಟೋ ಥರ ಆಗಲಿ, ಒಂದು ಇಟ್ಟಿಗೆ ಕೂಡ ನೀವು ಇಟ್ಟರೆ ಅದು ತುಂಬಾ ಅದ್ಭುತವಾಗಿರುತ್ತೆ. ಒಂದು ಇಟ್ಟಿಗೆ ಕೂಡ ಇಟ್ಟರೂ ಕೂಡ ಅದು ಮಹಾರಾಜರಿಗೆ ಸಲ್ಲುತ್ತೆ. ಇಷ್ಟು
ನಿಮಗೆ ನಾನು ಹೇಳಿದ್ದೀನಿ. ಸೊ ಪದೇ ಪದೇ ನಾನು ಯಾವತ್ತೂ ಇದನ್ನು ಹೇಳಿಲ್ಲ, ಅವತ್ತೇ ಮಾತುಕತೆ ಮುಗಿದ ಮೇಲೆ ನಡೆದಿರ್ತಕ್ಕಂಥ ಒಂದು ಆ, ವಿಚಾರ ತಿರ್ಗಾ ಇವತ್ತೇನೆ ನಾನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರೋದು. ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಸುಮಾರು ಜನ ದುಡ್ಡು ಹಾಕಿದ್ರ, ಅದಕ್ಕೂ ಕೂಡ ಮಹಾರಾಜರು ಅವರಿಗೆ ಒಳ್ಳೇದು ಮಾಡಲಿ. ಮತ್ತು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾರು ದುಡ್ಡು ಹಾಕ್ತಿರೋ ಅವರು ಸ್ವಾಮಿ ಸಮರ್ಥರ ಮುಂದೆ, ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಆ ದುಡ್ಡನ್ನು ಇಟ್ಟು, ಆ ದುಡ್ಡನ್ನು ಬೇರೆದವ್ರಿಗೆ ಕೊಟ್ಟು, ಆ ದುಡ್ಡನ್ನು ನೀವು ನನ್ನ ಅಕೌಂಟ್ಗೆ, ನನ್ನ ಗೂಗಲ್ ಪೇ ನಂಬರ್ ಬಂದುಬಿಟ್ಟು 9738976106 ಸಮರ್ಥ ಸಂತು ಅಂತ ಹೆಸರು ಬರುತ್ತೆ. ನೀವು ಹಾಕಿ ನಿಮ್ಮ ಕುಟುಂಬದವರ ಎಲ್ಲರ ಹೆಸರು ಕೂಡ ನನಗೆ ಕಳಿಸಿದ್ರೆ, ಅವತ್ತು ದೇವಸ್ಥಾನದ ಪೂಜೆ ದಿವಸ ಅವ್ರ ಎಲ್ಲರ ಹೆಸರು ಕೂಡ ಅರ್ಚನೆ ಮಾಡುತ್ತೀವಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಯಾರು ಇಷ್ಟ ಇದೆಯೋ ಅದನ್ನು ಖಂಡಿತವಾಗಿಯೂ ಸ್ವಾಮಿ ಸಮರ್ಥರ ಒಂದು ಸೇವೆಗೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಲ್ತೀರಾ ಅಂತ ನಂಬಿಕೆ ವಿಶ್ವಾಸ ಇಟ್ಟು ಈ ಒಂದು ವಿಡಿಯೋನ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ನೀವು ಕಳಿಸೋ ದುಡ್ಡು ಅದು ನಿಮಗೆ ಫಲಪ್ರಾಪ್ತಿ ಆಗಲಿ ಅಂತ ಕೂಡ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರ ಹತ್ರ ನಾನು ಕೇಳಿಕೊಂಡು ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.